ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸಂಡೇ, ಅದಕ್ಕೆ ಗುಡ್ ಆಫ್ಟರ್ನೂನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಫುಲ್ ಬ್ಯುಸಿ ಆಗಿ ಹೋಗ್ತಿದ್ಯಾ? ಹೌದು, ಸ್ವಲ್ಪ ಬ್ಯುಸಿನೇ ನಾನು. ಸ್ವಲ್ಪ ಅಲ್ಲ, ಜಾಸ್ತಿನೇ ಬ್ಯುಸಿ ನಾನು. ಹೌದಾ? ಏನ್ ವಿಶೇಷ? ಫ್ರೀ ಆಗಿದ್ದಾಗ ಏನಾಗ್ತಿತ್ತು ಮೈಂಡ್ ಅಲ್ಲಿ 108 ಬರ್ತವೆ. ಅದಕ್ಕೆ ಈಗ ಸ್ವಲ್ಪ ಬ್ಯುಸಿ ಮಾಡ್ಕೊಂತ ಇದ್ದೀನಿ. ಅಪ್ಪಡಿದ. ಓಕೆ, ಎಂಜಾಯ್ ಯುವರ್ ಬಿಸಿ ಸ್ಕೆಡ್ಯೂಲ್. ನಾವು ಇವಾಗ ಅಡುಗೆ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಆಸ್ ಯೂಶುವಲ್ ಕುಕ್ಕಿಂಗು. ನೆನ್ನೆಯಿಂದ ನಮಗೆ ಪಾರ್ಸಲ್ ಮೇಲೆ ಪಾರ್ಸಲ್ಗಳು ಬರ್ತಾ ಇದೆ ಅಲ್ವಾ ಮನು? ಎಲ್ಲ ಹೆಲ್ದಿ ಪಾರ್ಸಲ್ಗಳು. ಏನೇನು ಅಂತ ತೋರಿಸ್ತೀನಿ ಬನ್ನಿ. ಮೊನ್ನೆ ಪನಪ್ಪ ಅಂಕಲು ಬನಾನಾ ಸ್ಟೆಮ್ ಕೊಟ್ಟಿದ್ರು, ಅದನ್ನ ಹಂಗೆ ಫ್ರಿಡ್ಜಲ್ಲಿ ಎತ್ತಿಟ್ಟಿದೆ. ಇವತ್ತು ಅದ್ರದ್ದು ಪಲ್ಯ ಮಾಡ್ತಾ ಇದ್ದೀನಿ ನಾನು. ಅದೇ ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೆಸರು ಕಾಳು ಜೊತೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ. ಇಲ್ಲಿ ರೈಸ್ ಇಟ್ಟಿದ್ದೀನಿ, ಬೇಳೆ ಸಾಂಬಾರ್ ಮಾಡ್ತೀನಿ ಅದ್ರ ಜೊತೆಗೆ ನೆನ್ನೆ ನೈಟು ಒಂದು ಚಿಪ್ಪು ಬಾಳೆಹಣ್ಣು ತಂದು ಕೊಟ್ರು ಪನಪ್ಪ ಅಂಕಲು. ಅವ್ರ ಮರದ್ದು ಅದು ಸ್ಟೆಮ್ ತಂದು ಕೊಟ್ಟಿದ್ರಲ್ಲ, ಅದು ಕಟ್ ಮಾಡಿದ್ರಲ್ಲ, ಅದನ್ನ ಹಣ್ಣು ಮಾಡಿಸ್ಬಿಟ್ಟು ನೆನ್ನೆ ನೈಟ್ ತಂದು ಕೊಟ್ರು. ಒಂದು ಚಿಪ್ ಫುಲ್ ಖಾಲಿಯಾಗಿ 4 ಉಳ್ಕೊಂಡಿದೆ. ತುಂಬಾ ಸ್ವೀಟ್ ಅಂದ್ರೆ ಸ್ವೀಟ್ ಆಗಿದೆ, ಸಖತ್ತಾಗಿದೆ ಬಾಳೆಹಣ್ಣು. ಅಷ್ಟ್ರಾದ್ರೆ ಇವತ್ತು ಬೆಳಗ್ಗೆ ನಮ್ಮ ಅಂಕಲ್ ಬಂದಿದ್ರು ಮನೆಗೆ. ಫುಲ್ ಫ್ರೂಟ್ಸ್ಗಳದ್ದು ಸ್ಟಾಕೇ ತಂದ್ಬಿಟ್ಟಿದ್ದಾರೆ ಇವತ್ತು. ಕಿವಿ ಫ್ರೂಟು 3, ಪಪ್ಪಾಯ, ಇದು ಡ್ರ್ಯಾಗನ್ ಫ್ರೂಟು, ಇಷ್ಟು ಫ್ರೂಟ್ಗಳು ತಂದ್ಬಿಟ್ಟಿದ್ದಾರೆ. ಹುಷಾರಿಲ್ಲ ಅಂತ ಹೇಳ್ತಾ ಇದ್ವಲ್ಲ, ಅದಕ್ಕೇನೆ ಫ್ರೂಟ್ಸ್ ತಿನ್ನಿ ಚೆನ್ನಾಗಿ ಅಂತ ಮನು ಹೋದಾಗೆಲ್ಲ ಹೇಳ್ತಾ ಇದ್ರಂತೆ. ಸೊ ಇವತ್ತು ಬಂದಿದ್ರು ಮನೆಗೆ, ಅವಾಗ ಫುಲ್ ಸ್ಟಾಕ್ ಫ್ರೂಟ್ ಮಯ ಎಲ್ಲ ನೆನ್ನೆಯಿಂದ. ಸೊ ಇವಾಗ ಅಷ್ಟು ಫ್ರೂಟ್ಸ್ಗಳನ್ನ ಖಾಲಿ ಮಾಡಬೇಕು. ಹಂಗಾಗಿ ಊಟನ ಸ್ವಲ್ಪನೇ ತಿನ್ಬೇಕು. ಯಾಕಂದ್ರೆ ನಮ್ಮಿಬ್ರಿಗೂ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಅಂತ ಪರಿ ಇಷ್ಟನೇ ಆಗಲ್ಲ ಅಲ್ವಾ? ಸೊ ಹಂಗಾಗಿ ಫ್ರೂಟ್ಸ್ನ ಖಾಲಿ ಮಾಡಬೇಕಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಹಣ್ಣಾಗಿರೋದೇ ತಂದಿದ್ದಾರೆ, ಕೆಟ್ಟೋಗ್ಬಿಡತ್ತೆ. ಇವತ್ತು ನಾಳೆ ಒಳಗಡೆ ಮುಗಿಸಿದ್ರೆ ಎಲ್ಲ ಖಾಲಿ, ಇಲ್ಲ ಅಂದರೆ ವೇಸ್ಟ್ ಆಗೋಗ್ಬಿಡತ್ತೆ. ಇವಾಗ ಹೋಗ್ತೀನಿ ನಾನು, ಅಡುಗೆ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಬರ್ತೀನಿ. ಓಕೆ, ಕೊಡುವ ಕಪ್ಪು ತೊಳಿಯಕ್ಕೆ ಹಾಕೋಣ. ನಾನು ತೊಳಿತೀನಿ ಅಂತ ಹೇಳಿದ್ದು. ಹಿಂಗೆ ಇವ್ರ ಕತೆ. ಆ ಕಪ್ನ ತೊಳೆಯ ಕೊಡು ಅಂತ ಕೇಳಕ್ಕೂ ಭಯ ನನಗೆ. ಒಂದು ಗೊರವಂಕ ಅನ್ನೋ ಪಕ್ಷಿ ಬಂದ್ಬಿಟ್ಟು ಅವಾಗ್ಲಿಂದನೂ ಕಿಟಕಿನ ಡಬ್ಬ ಅಂತ ಬಡಿತಾ ಇದೆ. ನಾನೇನೋ ಮನು ಸೌಂಡ್ ಮಾಡ್ತಾವ್ರೆ ಅನ್ಕೊಂಡು ಮನು ಅಂತೆಲ್ಲ ಕೂತ್ಕೊಂಡು ಬಂದರೆ ಇಲ್ಲೈತೆ ಹೋಗೇ ಬಿಡ್ತಲ್ಲ. ತೋರ್ಸೋಣ ಅನ್ನೋ ಅಷ್ಟರಲ್ಲಿ ಹೋಗ್ಬಿಡ್ತು. ಆ ಕಡೆ ರೂಮ್ ಕಿಟಕಿ ಹತ್ರ ಏನಾದರೂ ಹೋಗೈತಾ? ಆ ಕಡೆ ಕಿಟಕಿ ಇಲ್ಲ ಐತೆ, ಎಲ್ಲ ಓಡಾಯ್ತು. ಡಬ್ಬ ಅಂತ ಕಿಟಕಿ ಗ್ಲಾಸ್ ಬಡಿತಾ ಇತ್ತು, ಹೊಡೆದಾಕ ಲೆವೆಲ್ಲಿಗೆ. ಈ ಥರ ಎಷ್ಟೊಂದು ಪಕ್ಷಿಗಳು ಬಂದು ಇಲ್ಲಿ ಗ್ಲಾಸ್ ಬಡಿತಾ ಇರ್ತವೆ ನಮಗೆ. ಬಟ್ ಇಷ್ಟು ದೊಡ್ಡದು ಇವತ್ತೇ ಬಂದಿದ್ವಿ. ಸಣ್ಣ ಬರ್ಡ್ಸ್ಗಳು ಬರುತ್ತೆ, ಅದು ಏನು ಬರ್ಡ್ಸ್ಗಳೋ ಗೊತ್ತಿಲ್ಲ, ಕಲರ್ ಇರುತ್ತೆ. ಅದು ಬಂದು ಗ್ಲಾಸ್ಗಳನ್ನ ಕುಟ್ಟ ಅಂತ ಕುಟ್ತಾ ಇರ್ತಾರೆ. ಒಂದ್ಸರಿ ಮನು ಕ್ಯಾಪ್ಚರ್ ಮಾಡಿದ್ರು ಅದನ್ನ, ಬೈ ಮಿಸ್ಟೇಕ್ ಡಿಲೀಟ್ ಮಾಡಾಕ್ಬಿಟ್ಟವ್ರು ಅದನ್ನು. ಇನ್ನೊಂದ್ಸರಿ ಏನಾದ್ರು ಬಂದರೆ ತೋರಿಸ್ತೀನಿ. ಅಡುಗೆ ಮಾಡ್ತಾ ಇದೆ, ಅರ್ಧಂಬರ್ಧ ಆಗಿದೆ, ಕಂಟಿನ್ಯೂ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆ ಕೆಲಸಗಳನ್ನು ಮುಗಿಸ್ಬಿಟ್ಟಿದ್ದೀನಿ. ಮನೆ ಒರೆಸಿ ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಆಗೋಗಿದೆ. ಇವಾಗ ಹೋಗಿ ಪೂಜೆ ಮಾಡಬೇಕು. ನಾನು ಇಷ್ಟೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮನು ಇನ್ನೂ ಮಲಗಿದ್ರು. ಆಸ್ ಯೂಶುವಲ್ ಅವ್ರಿಗೆ ಎದ್ದ ತಕ್ಷಣ ಕಾಫಿ ಕೊಡ್ಬೇಕಲ್ವಾ, ಪಾಪ ಒಂದು ಕಪ್ ಅವರೇ ಮಾಡ್ಕೊಂಡು ಕುಡ್ದಿದ್ರು. ಅಪರೂಪಕ್ಕೆ ಬರೀ ಪುಂಗ್ಬೇಡ ನೀನು. ನಾನು ಯಾವತ್ತೇ ಹೇಳಿಲ್ವ, ನಾನು ಹೇಳಾದ್ರೆ ಬರೀ ನಿಜಾನೇ ಹೇಳೋದು. ಹೌದೌದು, ನಾನು ಅದು ಬಿಟ್ಟು ನೀರು ಹೇಳೋದು. ಸತ್ಯ ಹರಿಶ್ಚಂದ್ರನ್ ತುಂಡ ಯಾರು ಅಂದ್ರೆ ಮನೋಹರ್. ಏನಾದ್ರು ನಾವು ಹಂಗೆ ಏನು ಮಾಡ್ಕೊಳ್ಳಲ್ಲ. ಅದೊಂದು ಡೈಲಾಗ್ ಹೊಡಿತಾರೆ, ನನಗೆ ನನ್ನ ಹೆಂಡತಿ ಕಾಫಿ ಮಾಡಿಕೊಟ್ರೆ ನನಗೆ ಕುಡಿಯೋಕ್ಕೆ ಖುಷಿ ಆಗತ್ತೆ, ನಾನು ಮಾಡ್ಕೊಂಡ್ರೆ ನಂಗೆ ಇಷ್ಟನೇ ಆಗಲ್ಲ ಅಂತ ಅಲ್ಲೇ ಬಿದ್ದೋಗ್ಬಿಡ್ಬೇಕು ನಾವು ತಲೆ ತಿರುಗಿ. ಅಯ್ಯೋ ನನ್ನ ಗಂಡ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ. ಹೌದಕ್ಕ, ಎಲ್ಲಾರ ಮನೆಯಲ್ಲೂ ಅವ್ರ ಹೆಂಡತಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ನಮಗೂ ಖುಷಿ ಆಗತ್ತೆ ನೀವು ಮಾಡಿಕೊಟ್ರೆ. ಯಾರಿಗೆ? ಗಂಡದಿರು ಒಂದ್ ಕಪ್ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟು, ಸುಸ್ತಾಗಿದಾಗ ಒಂದ್ ಗ್ಲಾಸ್ ನೀರ್ ತಂದು ಕೊಟ್ರೆ ಕೂತಿದ ಹತ್ರಕ್ಕೆ ನಮಗೂ ಖುಷಿ ಆಗತ್ತೆ. ನೀರ್ ತಂದು ಕೊಡ್ತೀಯ, ಕಾಫಿ ಮಾಡ್ಕೊಟ್ಟಿಲ್ವೇ? ಇಲ್ಲ, ನಾನು ನಿನ್ನ ಎಲ್ಲಿ ತಾಳಿ ಮಾಡಕ್ ಇಷ್ಟಪಡಲ್ಲ. ಹಂಗಾರೆ ನಾನ್ ನಿನ್ನೆಲ್ಲಿ ತಾಳ್ ಮಾಡ್ಬೋದು. ಲೇಡೀಸ್ ಗಳಿಗೆ ಕಾಫಿ ಅಡ್ಜಸ್ಟ್ ಆಗಲ್ಲ. ಓಕೆ, ಹಾಲೇ ಮಿಕ್ಸ್ ಮಾಡ್ಕೊಡು. ಯಾರು ಹಾಲು ಮಿಕ್ಸ್ ಮಾಡೋದು? ಬಿಸಿ ಮಾಡಿ ಕೊಟ್ಟಿರ್ತೀನಲ್ಲ, ಹಂಗೆ ಮಾಡ್ಕೋಬೋದಲ್ಲ ನೀನೆ. ಇದು ನೆವರ್ ಎಂಡಿಂಗ್ ಆರ್ಗ್ಯುಮೆಂಟ್ಸ್. ಇದು ಸಾಯಂಕಾಲ ತನಕ ಹಿಂಗ್ ಮಾತಾಡ್ತಾ ಇದ್ರು, ಹಿಂಗೆ ಏನಾದ್ರೂ ಒಂದು ಉಲ್ಟಾ ಸೀದಾ ಹೇಳ್ತಾ ಇರ್ತಾರೆ. ನಿಂತ್ಕೊಂಡ್ರೆ ನನಗೆ ಲೇಟ್ ಆಗತ್ತೆ. ಇವಾಗ ನಾನು ಹೋಗಿ ಪೂಜೆ ಮಾಡಿ ಆಮೇಲೆ ನಾವು ಮಾಲ್ಟ್ ಕುಡ್ಕೊಂಡು ಹೋಗ್ತೀವಿ. ಎಲ್ಲಿಗೆ? ಎಲ್ಲೂ ಹೋಯ್ತೀವಿ, ಗಾಡಿಯಲ್ಲಿ ಐತೆ. ಹೋಗಿ ಪಂಚರ್ ಹಾಕ್ಸ್ಕೊಂಡ್ ಬಾ. ಸುಮ್ನೆರಪ್ಪ, ಎಷ್ಟು ದೂರ ಹೋಗ್ಬೇಕು ತಳ್ಕೊಂಡು? ನಾನೇ ಹೋಗ್ತೀನಿ ಬಿಡು. ಯಾವಾಗಿದ್ರು ತಳ್ಳಲೇಬೇಕು ನೀನು. ನೀನು ಆಕ್ಚುಲಿ ವೇಟ್ ಕಮ್ಮಿ ಇದೆಯಾ, ಗಾಡಿ ಓಡಿಸ್ಕೊಂಡು ಹೋಗ್ಬೋದು.
ವಾ ಬೆಸ್ಟ್ ಅದು. ಹಂಗಂತೀಯ? ವೇಟ್ ನಾನು ಇವಾಗ ಹೋದ್ರೆ ಅದು ಓಡಿಸ್ಕೊಂಡು ಹೋಗಕ್ಕಲ್ಲ, ತಳ್ಕೊಂಡು ಹೋಗ್ಬೇಕು. ನೀನು ಅದನ್ನ ನಿಂತ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು. ಆಗತ್ತಾ? ನಿಂತ್ಕೊಂಡ ಅಂದ್ರೆ ವೇಟ್ ಬಿಡಬಾರ್ದು ಸೀಟ್ ಮೇಲೆ ಜಾಸ್ತಿ. ಕೊಡಿ ಹ್ಯಾಂಡ್. ಅಂತೂ ಇಂತೂ ನಾನು ವೇಟ್ ಕಮ್ಮಿ ಅಂತ ಒಪ್ಕೊಂಡ ನಾನು. ಅಲ್ಲ, ನನ್ಗಿಂತ ವೇಟ್ ಕಮ್ಮಿ ಅಂತ ಈಗ ನಾನು 84 85 ಇದ್ದೀನಿ. ನನ್ಗಿಂತ ಏನೊಂದು 2-3 kg ಕಮ್ಮಿ ಇದೆ. ಮ್ಯಾಟ್ರ್ ಆಗೇ 2-3 kg ಮ್ಯಾಟ್ರ್ ಆಗದಂತೆ ನೋಡಿ ಗಾಡಿ ಮೇಲೆ. ಅಂತೂ ಒಪ್ಕೊಂಡ್ರು ನಾನು ವೇಟ್ ಕಮ್ಮಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹೋಗೋಣ, ಫಸ್ಟ್ ದೀಪಾಚರಣ ಲೇಟ್ ಆಗೋಯ್ತು. ಗಾಡಿ ಪಂಚರ್ ಆಗಿದೆಯೇನೋ ಅಂತ ನಾವು ಅನ್ಕೊಂಡಿದ್ವಿ. ನಿನ್ನೆ ನೈಟ್ 9 ಗಂಟೆಲಿ ಆಕ್ಚುಲಾಗಿ ಮನೆ ಮುಂದೆನೇ ಅದಾಗ ಆಗಿದ್ದು. ಇವಾಗ ನೋಡಿದ್ರೆ ಪಂಚರ್ ಅಲ್ಲ, ಅದು ರಿಮ್ಮಿಂದ ಟೈಯರೇ ಬಿಚ್ಕೊಂಡು ಬಂದಿರೋ ಥರ ಕಾಣಿಸ್ತಾ ಇದೆ. ಅದು ಹೆಂಗೆ ಆಚೆ ಬರ್ತಾ ಇತ್ತ? ಇಲ್ಲ ತಳ್ಳು. ಇಲ್ಲ ಮನ ಆಚೆ ಏನು ಬರ್ತಾ ಇಲ್ಲ, ತಳ್ಕೊಂಡು ಹೋಗ್ಬೋದು. ಓಟ್ಪತ್ಯಾ ಅದು ನಾನು ಪಂಚರೇ ಆಗಿರೋದು, ಕಂಪ್ಲೀಟ್ ಏರ್ ಡೌನ್ ಆಗಿರೋದಕ್ಕೆ ರಿಮ್ಮಿಂದ ಹೊರಗೆ ಬಂದಿದೆ ಅಂತ ನಾನು ಮಾತಾಡ್ತೀನಿ. ಬಟ್ ಇವ್ರು ನೋಡಿದ್ರೆ ಇಲ್ಲ, ಅದು ಮೇ ಬಿ ಅವ್ರು ಗಮ್ ಹಾಕಿರ್ತಾರೆ, ಅದು ಆ ಥರ ಬರೋ ಆಗಿಲ್ಲ, ಏನೋ ಅದು ಬಿಚ್ಕೊಂಡಿದೆ ಟೈರು ಅಂತ ಹೇಳ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ. ಇಲ್ಲೇ ಹತ್ರ ಇರೋದು, ಆಗತ್ತೆ ಒಂದು 1/2-3 ಕಿಲೋಮೀಟ್ರಲ್ಲಿ ಒಂದು ಬ್ರಿಡ್ಜ್ ಸಿಗತ್ತಲ್ಲ, ನಾವು ಯಾವಾಗೂ ಹೋಗ್ಬೇಕಂದ್ರೆ ಆ ಬ್ರಿಡ್ಜ್ ಹತ್ರ ಇರೋದು. ಅಷ್ಟು ದೂರ ಹೋಗ್ಬೇಕಲ್ಲ ಪಾಪ, ಇವಾಗ ಹಿಂಗೆ ತಳ್ಕೊಂಡು ಅದು ಕಷ್ಟ. ಹೋಗ್ತೀನಿ. ದೀಪಕ್ಕೆ ದೇವ್ರ ಮನೆ ಅರ್ಧಂಬರ್ಧ ರೆಡಿ ಮಾಡಿದ್ದೆ. ದೀಪ ಹಚ್ಬಿಟ್ಟು ಕುತ್ಕೊಂಡು ಒಂದು ಗ್ಲಾಸ್ ಹಾಲು ಕುಡಿಬೇಕು ಆರಾಮಾಗಿ. ಸುಸ್ತಾಗಿದೆ, ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸಗಳು ಮಾಡ್ತಾನೆ ಇದ್ದೀನಿ. ಟೈಮ್ ಆಲ್ರೆಡಿ 10:30 ಆಗೋಯ್ತು. ನಾವು ಟೆಂಪಲಿಗೆ ಬೇರೆ ಹೋಗ್ಬೇಕು. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಮನು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗೋ ಸ್ಟೋರಿ ಇರೋದು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲೇ ಇಲ್ಲ ಬೆಳಗ್ಗೆ. ಮನು ಅಲ್ಲಿಂದ ಗಾಡಿ ತಳ್ಕೊಂಡು ಹೋಗಿದ್ರಲ್ಲ, ಸುಸ್ತಾಗೋಯ್ತಂತೆ. ಸೊ ಬಂದು ಅಯ್ಯೋ ಇವಾಗ ಸ್ನಾನ ಮಾಡೋಕ್ಕೆ ಮೂಡಿಲ್ಲ ಮಂಜು, ಸಂಜೆ ಹೋಗೋಣ ಅಂತ ಅಂದರು. ಸರಿ ಓಕೆ ಅಂದ್ಕೊಂಡು ಆಲ್ರೆಡಿ ಟೈಮು 12:15 ಆಗೋಗಿತ್ತು. ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿದ್ದು 1:15 ಹಂಗೆ ಎದ್ದು ಇವಾಗ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ದೀವಿ. ನಾನು ಚಪಾತಿ ಮಾಡ್ಕೊಂಡೆ, ಚಪಾತಿ ಟೊಮೆಟೊ ಗೊಜ್ಜು. ಯಾಕೋ ಎದ್ದ ತಕ್ಷಣ ಚಪಾತಿ ಟೊಮೆಟೊ ಗೊಜ್ಜು ತಿನ್ನಬೇಕು ಅನ್ನಿಸ್ಬಿಡ್ತು. ಅದಕ್ಕೆ ಮನು ನನಗೆ ಚಪಾತಿ ಬೇಡ ಅಂದ್ಬಿಟ್ಟು ಹೋಗಿ ಮ್ಯಾಗಿ ತಂದರು. ಮ್ಯಾಗಿ ಮಾಡಿಕೊಟ್ಟಿದ್ದೀನಿ, ತಿಂತಾ ಅವರೇ. ಚೆನ್ನಾಗಿ ಮಾಡಿದ್ದೀನಾ? ಅದು ಯಾರು ಮಾಡಿರೋದು ಮತ್ತೆ? ಅದು ಏನು ಗೊತ್ತಾ, ಟೊಮೆಟೊ ಗೊಜ್ಜು ಮಾಡಿದ್ನಲ್ಲ, ಆ ಗೊಜ್ಜನ್ನ ಬೇರೆ ಬೌಲ್ಗೆ ಶಿಫ್ಟ್ ಮಾಡಿಬಿಟ್ಟು ಅದೇ ಪ್ಯಾನಿಗೆ ನೀರು ಹಾಕ್ಬಿಟ್ಟು ಮಾಡಿದ್ದೀನಿ. ಅದು ಸ್ವಲ್ಪ ಲೈಟಾಗಿ ಟೊಮೆಟೊ ಫ್ಲೇವರ್ ಇದೆಯಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಎಂಜಾಯ್. ಓಕೆ, ನಾವು ಹೋಗೋಣ. ನಮ್ಮ ಚಪಾತಿ ತಣ್ಣಗಾಗ್ತಾ ಇದೆ. ಮಧ್ಯಾಹ್ನ ಊಟ ಆದಮೇಲೆ ಕಂಪಲ್ಸರಿ ಒಂದು ರೌಂಡ್ ವಾಕಿಂಗ್ ಟೈಮ್ ಇರುತ್ತೆ ನಮ್ಮದು. ಬಂದರೆ ಹೊರಗಡೆ ಈಗ ಮುಗ ಬಿಸಿಲಿದೆ ಅಲ್ಲಿ ನೋಡಿ. ಅದಕ್ಕೆ ಇವಾಗ ನಮಗಿರೋದೆ ಇಲ್ಲಿಂದ ನೆರಳು ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಅಲ್ಲಿ ನಾವು ನಮ್ಮ ಕಾರ್ ನಿಲ್ಸಿದ್ದೀವಲ್ಲ, ಅಲ್ಲಿ ತನಕ ನೆರಳಿದೆ ಅಷ್ಟೇ. ಏನಪ್ಪ ಮಾಡೋದು? ಬಂದ್ಬಿಟ್ಲಾ? ಗುಹೆಯಿಂದ ಎದ್ದು ಬಂದ್ಬಿಟ್ಟವಳೆ. ಏತು ಮೂಗೆಲ್ಲ ಮುಟ್ಬೇಡ ಮನು, ಸೋಪ್ ಹಾಕೊಂಡು ಕೈ ತೊಳ್ಕೊ. ಈ ನೀವು ನಾಯಿ ಸಾಕಿ ಅಭ್ಯಾಸ ಇರೋರ್ಗೆ ಏನು ಅನ್ಸಲ್ಲ ಅಲ್ವಾ? ನಮಗೆ ಅಭ್ಯಾಸ ಇಲ್ದಲ್ಲೇ ಇರೋದಕ್ಕೆ ನಮ್ಗೆ ಹಂಗೆಲ್ಲ ಟಚ್ ಮಾಡ್ಕೊಳಕ್ಕೆ ಆಗಲ್ಲ. ಮಾಡಬೇಡ, ನೀನು ಯಾರು ಮಾಡು ಅಂತ. ಅಲ್ಲ, ನೀನು ಅದನ್ನ ಮುಟ್ಬಿಟ್ಟು ಬಂದು ನನ್ನೂ ಮುಟ್ತೀಯಲ್ಲ. ಏನಂದೆ? ಎಲ್ಲ ಒಂದೇ. ಕಾಲ್ ಹಿಡ್ದು ರಪ್ಪ 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 ಅಂತ ಒಗದ್ ಬಿಡ್ತೀನಿ ಹಂಗೆ. ಜೀವ ಇರೋ ಎಲ್ಲಾನು ಒಂದೇನೆ. ಹೌದು, ನೀವುಗಳು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿರೋದು. ನಾನ್ ಮನುಷ್ಯ, ನಾನ್ ನಾಯಿ, ನಾನ್ ಬೆಕ್ಕು. ಓ, ಹಂಗಾರೆ ನೀನು ಅದು ಇಬ್ರು ಒಂದೇನಾ? ಏನ್ ಬೇಜಾರ, ಅದಕ್ಕಿಂತ ಒಳ್ಳೇದು ಇನ್ಯಾವ್ದೇ ಇದೆ? ಅದು ನಿಜ, ಅದು ಒಪ್ಕೊಳ್ಳೋಣ ಮಾತು. ಬಟ್ ನೀನು ಒಂದೇ ಅದು ಒಂದೇ ಅಂದ್ಬಿಟ್ರೆ ಹೆಂಗೆ ನೀನು? ನಾನು ಎಷ್ಟೋ ಸರಿ ನಿಂಗೆ ಕರಿತೀನಿ ಬಾ 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 ಅಂತ, ಬತ್ತೀಯಾ? ಬರಲ್ಲ. ಇದನ್ನ ನಾನು ಒಂದ್ಸರಿ ಬಾ ಅಂದ್ರೆ ಬಂದ್ಬಿಡ್ತೀನಿ. ಹೌದು. ಈಗ ಹೇಳಪ್ಪ, ಯಾರು ಒಳ್ಳೆಯವರು? ಅದೇ ಒಳ್ಳೇದು, ಅವಳೇ ಒಳ್ಳೆಯವಳು. ನಾನು ಇಲ್ಲ ಅಂತ ಹೇಳಿದ್ನಾ? ಅವಳನ್ನಂತೊಳ್ಳೆ ಗುಂಡು ಮನೆ ಉಳ್ಳಾಡಿಸ್ತೀಯಮ್ಮನು ನೀನು. ಅವಳು ನಿನ್ನ ಮಾಡ್ದಂಗೆ ಮಾಡಿಸ್ಕೊಳ್ಳೋದಕ್ಕೂ ಎದೇಳೆ ಮೇಲೆ ಬಿಟ್ಬಿಟ್ಲು ಬಾಯಿ. ನಾನು ಏನು ಮಾಡಿದ್ರು ಮಾಡಿಸ್ಕೊಂತಾಳೆ. ಅದೇ ಅವಳು ನೀನು ಏನು ಮಾಡೋದು ಮಾಡಿಸ್ಕೊಂಡೋದಕ್ಕೆ ಮತ್ತೆ ನೀನು ಹಂಗೆ ಆಡೋದು ಸರಿಯಾಗೈತೆ ಅವಳಿಗೂ ನಿನಗೂ. ಅಲ್ಲಿ ನೋಡಲ್ಲಿ ನೋಡ್ತಾವಳು ಪುನಃ ಅಲ್ಲೇ ಉಳ್ಳಾಡ್ಸು ಅಂತ. ಕುಂಫು ಪಾಂಡ ಉಳ್ಳಾಡ್ದಂಗೆ ಉಳ್ಳಾಡ್ತಾಳ ಹಂಗೆ. ಏನಪ್ಪ ಪ್ರೋಗ್ರಾಮ್ ನಿಂದು? ಬಿಸಿಲು, ವಾಕಿಂಗ್ ಹೋಗೋಣ ಅಂತ. ಬೇಡ ಬಿಡು, ಸ್ವಲ್ಪ ಹೊತ್ತು ಕಳ್ಕೊಂಡು ಹೋಗೋಣ. ಒಂದು 4 ಗಂಟೆ ಹೆಂಗೆ ಹೋದ್ರೆ ಬಿಸಿಲು ಕಮ್ಮಿ ಆಗತ್ತೆ. ಎಲ್ಲಿಗೆ? ತಣ್ಣು ಗಾಳಿ ಬಿಸ್ತೈತ್ ಮನು. ಗಾಳಿ ಲ್ಯಾಪ್ಟಾಪ್ ತಗೊಂಬ, ಇಲ್ಲೇ ಕೂತ್ಕೊಂಡು ಕೆಲಸ ಮಾಡು. ಇಲ್ಲ, ಕರೆಕ್ಟ್. ಅಲ್ಲಿ ಪಕ್ಕದಲ್ಲಿ ನೀನು ಟೇಬಲ್ ಹಾಕೊಂಡು ಆರಾಮಾಗಿ ಮಾಡ್ತೀನಿ.
ಯಾವ ಪಕ್ಕದಲ್ಲಪ್ಪ? ಈ ಹುಲ್ಲೆಲ್ಲ ಕಿತ್ತಾಕ್ಬಿಟ್ರೆ ಆ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡ್ರೆ ವೈಫೈ ಬರುತ್ತೆ. ಅದೊಂದು ಕಮ್ಮಿ ಆಗಿತ್ತು ನೋಡಿ ಈಗ. ಇಲ್ಲ ಕೂತ್ಕೊಂಡು ಆರಾಮ ಮಾಡೋದು ನೇಚರ್. ಹೌದೌದು ಕರೆಕ್ಟ್. ಈ ತರ ಆಪರ್ಚುನಿಟಿ ಎಷ್ಟೋ ಜನಕ್ಕೆ ಸಿಗಲ್ಲ. ಅಲ್ಲಿ ಹುಲ್ ಕಿತ್ತಾಕಿ ರಿಸ್ಕ್ ತಗೊಳ್ಳೋದಕ್ಕೆ ಇಲ್ಲೇ ಟಾರ್ ರೋಡಲ್ಲಿ ಮಧ್ಯದಲ್ಲಿ ಹಾಕೊಂಡು ವೈಫೈ ಬರಲ್ಲ. ಬರುತ್ತೆ. ಅಲ್ಲಾದ್ರೆ ಹುಲ್ಲು ಇಲ್ಲೆಲ್ಲ ಇರುತ್ತೆ. ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಕೂತಂಗಿರ. ನೀನೇನ್ ಹಂಗಂತೀಯ? ನಾವು ವಾಕಿಂಗ್ ಹೋಗೋ ಲೇಔಟ್ ತನಕನೇ ಬರುತ್ತೆ ವೈಫೈ. ನಮ್ದು ಮಾಡಕ್ಕಾಗಲ್ಲ, ಕನೆಕ್ಷನ್ ಇರ್ಬೋದು. ಮೊಬೈಲ್ ಡೇಟಾ ಹಾಕೊಂಡು ಮಾಡ್ಬೋದು ತಾನೆ. ಏನೋ ಮಾಡ್ಕೊ, ಒಟ್ನಲ್ಲಿ ಮಾಡು. ಸೊ ಇವಾಗ ವಾಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಒಳಗಡೆ ಹೋಗ್ತಾ ಇದ್ದೀವಿ. ಆಮೇಲಿಂದ ಒಂದು 4-4:15 ಹಂಗೆ ಹೋದ್ರೆ ಕಮ್ಮಿ ಇರುತ್ತೆ. ಸಂಜೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ನಾವು, ಅದೊಂದು ಪ್ರೋಗ್ರಾಮ್ ಇದೆಯಲ್ಲ. ಸೊ ಇವಾಗ ಜಾಸ್ತಿ ಲಾಂಗ್ ಬ್ರೇಕ್ ತಗೊಳಕ್ಕಾಗಲ್ಲ. ಇವಾಗ ತಗೋಬಿಟ್ರೆ ಮೇಲೆ ದೇವಸ್ಥಾನಕ್ಕೆ ಬ್ರೇಕ್ ತಗೊಳಕ್ಕೆ ಶಾರ್ಟೇಜ್ ಆಗ್ಬಿಡತ್ತೆ ಬ್ರೇಕ್ ಟೈಮಿಂಗ್. ಎರಡೆರಡು ಸರಿ ರೆಡಿ ಆದಂಗೆ ಆಯ್ತು ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ. ಬೆಳಗ್ಗೆ ಹೋಗಕ್ ಆಗ್ಲಿಲ್ಲ ಅಲ್ಲ, ಮೊನ್ನೆ ಅಲ್ಲಿಂದ ಬರ್ತಾನೆ ಸುಸ್ತಾಗಿ ಬಂದ್ಬಿಟ್ರು. ಸೊ ಇವಾಗ ಹೊರಟಿದೀವಿ. ಟೈಮು ಆಯ್ತು 5:20. 5 ಗಂಟೆಗೆ ಹೊರಡೋಣ ಅನ್ಕೊಂಡಿದ್ದು, ಒಂದು 20 ನಿಮಿಷ ಲೇಟ್ ಆಯ್ತು. ಮನು ದೀಪ ಎಲ್ಲ ಹಚ್ಚೋ ಅಷ್ಟೊತ್ತಿಗೆ ಇಷ್ಟೊತ್ತು ಮಾಡ್ಬಿಟ್ಟು ಬರೀ ಹಿಂಗೆ ಲೇಟ್ ಮಾಡೋದು. ಆಯ್ತಾ? ಹೌದು, ನಾನೇ ಲೇಟ್ ಮಾಡೋದು. ಮನು 10 ನಿಮಿಷ ಆಗಿಲ್ಲ ನೀನು ಹೊಡ್ಕೊಂಡು. ಅಂದ್ರೆ ಲೆಕ್ಕ 10 ನಿಮಿಷದ ಮುಂಚೆಯಿಂದನೂ ನಾನು ರೆಡಿಯಾಗಿ ನಿಂತಿದ್ದೀನಿ ಅಂತ ಆಯ್ತು. ಓ ಸಿಕ್ಕಾಕೊಂಡ್ಬಿಟ್ನಾ? ನನ್ನಿಂದನೇ ಸ್ವಲ್ಪ ಲೇಟ್ ಆಗಿದ್ದು, ಹಂಗಾಗಿ ಸಿಕ್ಕಾಕೋಗ್ಬಿಟ್ಟೆ. ಓಕೆ, ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಜಾಸ್ತಿ ಲೇಟ್ ಮಾಡೋದು ಬೇಡ, ಸಂಜೆ ಆಗೋಗಿದೆ. ಇವಾಗ ಜಸ್ಟ್ ಟೆಂಪಲ್ ಇಂದ ಬಂದ್ವಿ 6:45ಗೆ. ಅಬ್ಬ ಏನ್ ಟ್ರಾಫಿಕ್ ಇತ್ತು ಅಂತೀರಾ? ಆಸ್ ಎಕ್ಸ್ಪೆಕ್ಟೆಡ್. ಎಲ್ಲ ಆಫೀಸಿಂದ ಮನೆಗೆ ಹೋಗ್ತಾ ಇರ್ತಾರೆ, ಬಸ್ಗಳು ಜಾಸ್ತಿ, ಫುಲ್ ಜಾಮ್. ಇವತ್ತು ಯಾವುದೋ ಬೇರೆ ರೂಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಲಾಂಗ್, 2-3 ಕಿಲೋಮೀಟರ್ ಜಾಸ್ತಿ ಆಗತ್ತಮ್ಮನು. ಅಷ್ಟೊಂದೇನು ಲಾಂಗ್ ಆಗಲ್ಲ, 40 ಕಿಲೋಮೀಟರ್ ಆಗ್ಬೋದು. ಏನೋ ಒಟ್ನಲ್ಲಿ ಹೊಸ ರೋಡಲ್ಲಿ ಬಂದ್ವಿ. ಟ್ರಾಫಿಕ್ ಸಿಗ್ನಲ್ ಎಲ್ಲ ಏನು ಇರ್ತಿರ್ಲಿಲ್ಲ. ಆರಾಮಾಗಿ ನುಕ್ಕೊಂಡು ಬಂದ್ಬಿಟ್ವಿ. 4 ಸಿಗ್ನಲ್ ಇರೋ ಜಾಗದಲ್ಲಿ 1 ಸಿಗ್ನಲ್ ಸಿಕ್ತು ಅಷ್ಟೇ. ಯಾವ್ದು ಹೇಳಿ 1 ಸಿಗ್ನಲ್? ಇಲ್ಲಿ ಬಂದು ಗಂಗಮ್ಮ ಕರೆಕ್ಟ್, ಮುಂದೆ ಸಿಗ್ನಲ್ ಸಿಗೋದು. ಇಲ್ಲಾಂದ್ರೆ ಬೆಲ್ ರೋಡಲ್ಲೇ 2 ಪ್ಲಸ್ ಇಲ್ಲೊಂದು 3 ಎಲ್ಲ 3 ಸಿಗ್ನಲ್ ನಲ್ಲಿ ನನಗೆ 3 ಸರಿ ನಿಂತ್ಕೋಬೇಕಿತ್ತು. 10-15 ನಿಮಿಷ. ನಾವು ಇದ್ರಲ್ಲಿ ಏನಾದ್ರು ಎಲ್ಲೂ ನಿಂತ್ಕೊಳ್ಳಿಲ್ಲ. ಬಂದು 1 ಸಿಗ್ನಲ್ ಬಂದು ಅದು ಮುಂದೆನೆ ಬಂದು ನಿಂತ್ಕೊಂತೀವಿ. ಅದೊಂದು ಅಡ್ವಾಂಟೇಜ್. ಸೊ ಇದೊಂದೇ ಸಿಗ್ನಲ್ ಅಲ್ಲಿ ಒಂದು 5 ನಿಮಿಷನೂ ನಿಲ್ಲಿಲ್ಲ. ಫ್ರಂಟಿಗೆ ಬಂದು ನಿಂತ್ಕೊಂಡ್ವಿ, ಬಿಡ್ತಿದಂಗೆನೆ ಪಾಸ್ ಆದ್ವಿ. ಇಷ್ಟ ಆಯ್ತು, ಬಂದ್ವಿ. ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾ ಇದೆ. ಇವತ್ತೇನೋ ಮನು ವ್ರತ ಮಾಡ್ತಾ ಇದಾರಂತೆ. ಏನ್ ವ್ರತ ಮನು ಮಾಡ್ತಾ ಇರೋದು ನೀನು? ಮಂಡೇ ವ್ರತ. ಬರೀ ಫ್ರೂಟ್ಸ್. ಮಂಡೇಸ್ ಅವರು ನೈಟು ಬರೀ ಫ್ರೂಟ್ಸ್ ತಿಂತಾರೆ. ಅದು ಎಲ್ಲಿ ತನಕ? 12 ಗಂಟೆ ತನಕ ಮಾತ್ರ. 12 ಗಂಟೆಗೆ ಫಾಸ್ಟಿಂಗ್ ಬ್ರೇಕ್ ಮಾಡ್ತಾರೆ. ಅದು ಫಾಸ್ಟಿಂಗ್ ಒಂದೇ ಟೈಮು ಮಂಡೇ ನೈಟ್ ಮಾಡೋದು ಅವರು. 12 ಗಂಟೆಗೆ ಯಾಕೆ ಬ್ರೇಕ್ ಮಾಡ್ತಾರೆ ಹೇಳಿ ನೋಡೋಣ, ಕಮೆಂಟ್ ಮಾಡಿ. ನಾಳಿನ ವಿಡಿಯೋಲಿ ಹೇಳ್ತೀನಿ ಯಾಕೆ ಬ್ರೇಕ್ ಮಾಡ್ತಾರೆ 12 ಗಂಟೆಯಲ್ಲಿ ಅಂತ. ಸೊ ಇವಾಗ ನಾನು ಬರ್ತಾ ಇದ್ದೀನಿ ಪಪಾಯ ಕಟ್ ಮಾಡೋಣ ಅಂತ. ಸೊ ನಿನ್ನೆ ನಮ್ಮ ಅಂಕಲ್ ಬಂದು ಒಂದಷ್ಟು ಫ್ರೂಟ್ಸ್ಗಳೆಲ್ಲ ತಂದು ಕೊಟ್ಬಿಟ್ಟು ಹೋಗಿದ್ರಲ್ಲ, 2 ಪಪಾಯ ಇದೆ. ಸೊ ಹಂಗಾಗಿ ಇದನ್ನ ಇವತ್ತು ಕಟ್ ಮಾಡೋಣ ಅಂದ್ಕೊಂಡು ಈಗ ಮಾಡ್ತಾ ಇದ್ದೀನಿ. ಇದು ನಾಳೆಗೆ ಖಾಲಿ ಮಾಡಬೇಕು ಇವೆಲ್ಲಾನು. ಏನು ಗೊತ್ತಾ, ಯೂಶಲಿ ನಾವು ಈ ಟೈಮಲ್ಲಿ ನೈಟ್ ಒಂದು 9-9:30 ಹೋಗಿ ಹಾಲು ಮೊಸರು ಎಲ್ಲಾನು ತಂದಿಟ್ಕೊಬಿಡ್ತೀವಿ. ಏಕೆಂದ್ರೆ ಬೆಳಗ್ಗೆ ಇನ್ನೊಂದು ಹಾಫ್ ಲೀಟ್ರ್ ತರ್ತೀವಿ. ಒಂದು 11-11:30 ಹಂಗೆ ಹೋಗ್ಬಿಟ್ಟು ತರ್ತಾರೆ ಮನು. ದಿನಕ್ಕೆ 1 ಲೀಟ್ರ್ ಬೇಕಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಹಾಲಲ್ಲಿ ಕಾಫಿ ಬೇಕು ಅಂತ ಅಂದ್ಬಿಟ್ಟು ನೈಟೇ ತಂದಿಟ್ಕೊಂತೀವಿ. ಇವಾಗ ಅಲ್ಲಿಗೆ ಹೊರಟಿರೋದು. ಹೋಗ್ಬಿಟ್ಟು ಬಾರಪ್ಪ ಅಂದ್ರೆ ಇಲ್ಲ ನೀನು ಬಾ ಅಂತೆ. ಫ್ರೀ ಆಗಿದ್ರೆ ಬಾ. ಫ್ರೀ ಇಲ್ಲಪ್ಪ, ನಾವು ಕಾಸ್ಟ್ಲಿ. ನೋಡ್ದಾ, ನಾವು ಯಾವಾಗಲೂ ಅಷ್ಟೇ ಕಾಸ್ಟ್ಲಿ ಐಟಮ್ಗಳನ್ನ ತಗೊಳ್ಳೋದು. ಥ್ಯಾಂಕ್ ಯು. ಯಾವತ್ತೂ ಪುಕ್ಕಟ್ಟೆ ಕೊಡ್ತಾರೆ ಅಂತ ಕೈ ಹಾಕಕ್ಕೆ ಹೋಗಲ್ಲ. ಕಾಸ್ಟ್ಲಿ ಐಟಮೇ ದುಡ್ಡು ಕೊಟ್ಟು ಕಾಸ್ಟ್ಲಿ ಐಟಮೇ ತಗೊಳ್ಳೋದು. ಎಷ್ಟು ಕೊಟ್ಟಪ್ಪ ನಮ್ಮ ಅಪ್ಪಂಗೆ? ನಿನ್ಗೆ ಯಾಕೆ ಅವೆಲ್ಲ ಐಟಮ್ ಕೇಳಕ್ಕೆ ಯಾವಾಗ ತಗೊಂಡಾಗ ಎಷ್ಟು ಕೊಟ್ಟಪ್ಪ ನನಗೆ? ಇವ್ರ ಹತ್ರ ಮಾತಾಡಕ್ಕಾಗಲ್ಲ. ಸರಿ ಹೋಗಿ ಬರ್ತೀವಿ. ಇಲ್ಲೇ ಇರೋದು ಒಂದು 5-10 ನಿಮಿಷ. ಹಿಂಗೋಗಿ ಬರೋದು ಗಾಡಿಯಲ್ಲಿ ಓಡಾಡ್ಕೊಂಡು ಒಂದು ಫ್ರೆಶ್ ಗಾಳಿ ತಗೊಂಡು ಬರೋಣ ಅಂತ. ಮೊನ್ನೆ ಗ್ಯಾಸ್ ಖಾಲಿ ಆಗೋಗಿತ್ತಲ್ಲ, ಬುಕ್ ಮಾಡಕ್ಕೆ ಮರ್ತ್ಬಿಟ್ಟಿದೆ. ನೆನ್ನೆ ರಾತ್ರಿ ಬುಕ್ ಮಾಡಿದ್ರೆ ಇವತ್ತು ಬೆಳಗ್ಗೆ ಆಲ್ರೆಡಿ ಗ್ಯಾಸ್ ಸಿಲಿಂಡರ್ ಬಂದ್ಬಿಡ್ತು ನಮಗೆ. ಮನು ಹಾಕ್ಸ್ಕೊಂತಾ ಇದ್ದಾರೆ. ವಯಸ್ಸರು ಯಾರೋ ಬೇರೆಯವ್ರು ಬಂದವ್ರೆ. ಬೇಜಾನ್ ಜನ ಇರ್ತಾರೆ. ಪ್ರತಿ ಸಾರಿ ಒಂದು ತಾತ ಬರೋದು. ಈಗ ನೀವು ಚೇಂಜ್ ಆದ್ರಾ? ಮೊದಲು ತಾತ ಬರೋದು ಇದಾರ ಅಲ್ಲಿ. ಎಷ್ಟು ಇವಾಗ? 805 ರೂಪಾಯಿ ಸಿಲಿಂಡರ್.
ಇಸ್ಕೊಂಡು ಇಟ್ಕೊಂಡು ನಾವು ಕೊಟ್ಟಾಗ ಚೇಂಜ್ ಬರೋದೆಲ್ಲ ನಮ್ಮ ವಾಲೆಟಿಗೆ ಹೋಗುತ್ತೆ ಅಲ್ವಾ? ಆಮೇಲೆ ಆ ವಾಲೆಟಿಂದ ನಮ್ಮ ಪಾಕೆಟಿಗೆ ಬರೋದು. ಯಾಕೆ ಬಂದ್ಬಿಟ್ಟು An emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming